ಶ್ರೀನಿವಾಸಪುರ ಪಟ್ಟಣದಲ್ಲಿ ನೂತನ ನಂದಿನಿ ಪಾರ್ಲರ್ ಪ್ರಾರಂಭೋತ್ಸವ. ಜನಸಾಮಾನ್ಯರ ಮೆಚ್ಚುಗೆಯ ನಂದಿನಿ ಪ್ರಾಡಕ್ಟ್ ಹಾಗೂ ಪಾರ್ಲರ್ ಎಲ್ಲಾ ಪದಾರ್ಥಗಳ ಗುಣಮಟ್ಟ ಹಾಗೂ ಆರೋಗ್ಯದ ಹಿತದೃಷ್ಟಿ ಹೆಸರು ಪಡೆದ ಕೋಮಲ್ ನಂದಿನಿ ಪ್ರಾಡಕ್ಟ್ ಸಿಗುತ್ತದೆ. ಮಾರುತಿನಗರ ವಾರ್ಡ್ ನಂಬರ್ 1 ಮಾರುತಿ ಸಭಾಭವನ ಎದುರು ಪ್ರಾರಂಭಿಸುವ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ನಿರ್ದೇಶಕರು ಎನ್ ಹನುಮೇಶ್, ಕೆ ಮಂಜುನಾಥ್, ಗೌರವಾನ್ವಿತ ಹಿರಿಯರು ಮುಖಂಡರು, ಸಮಾಜ ಸೇವಕರು, ಮ್ಯಾಕಲ ನಾರಾಯಣಸ್ವಾಮಿ, ಯುವ ಮುಖಂಡ ಗುತ್ತಿಗೆದಾರ ಗೊರಮಾಕಲಹಳ್ಳಿ ಶ್ರೀನಿವಾಸ್ ಈ ಭಾಗದ ಮುಖಂಡರು, ಹಿರಿಯರು, ಅಭಿಮಾನಿಗಳು ಭಾಗವಹಿಸಿ ನಂದಿನಿ ಪ್ರಾರಂಭೋತ್ಸವ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ದಿನ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಮಾರುತಿ ಸಭಾಭವನ ಮುಂದುಗಡೆ ಹೊಸದಾಗಿ ಫ್ರಾನ್ಸಿಸ್ ಅಂದ್ರೆ ನಮ್ಮ ನಂದಿನಿ ಡೈರಿ ಕಡೆಯಿಂದ ಫ್ರಾನ್ಸಿಸ್ ಅಂದ್ರೆ ಫ್ರಾನ್ಸಿಸ್ ಪಾರ್ಲರ್ ಅಲ್ಲ, ಇಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ತಮ್ಮರೆಡ್ಡಿ ಅನ್ನೋರು ಇದನ್ನ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ವ್ಯಾಪಾರ ಆಗಿ ಅವರು ಇನ್ನ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು. ಮತ್ತೆ ಈಗ ನಮ್ಮ KMF ಕೋಮಲ್ ಇದೆಯೋ, ಈಗ ಡೈರಿ ನಾವು ರೈತರ ಹತ್ರ ಹಾಲು ತಗೊಂಡು ಹೋಗ್ತೀವಿ, ಅದನ್ನ ಅದೇ ರೀತಿ ಮಾರಾಟ ಮಾಡಿದ್ರೆ ನಮ್ಮ ಡೈರಿನೂ ಲಾಭ ಬರೋದು, ರೈತರಿಗೂ ಅನುಕೂಲ ಆಗೋದು. ಅದರಿಂದ ನಾವು ಎಷ್ಟು ಶೇಖರಣೆ ಮಾಡ್ತಾ ವಿತರಣೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಅದರಿಂದ ಎಷ್ಟು ನಾವು ಪಾರ್ಲರ್ಗಳು ಮತ್ತೆ ಇವೆಲ್ಲ ಮಾಡಿದಾಗ ಸೇಲ್ಸ್ ಎಷ್ಟೇ ಆದ್ರೆ ಅಷ್ಟು ಲಾಭ ಬರುತ್ತೆ ನಮಗೆ. ಅದರಿಂದ ನಮ್ಮ ತಾಲೂಕಲ್ಲಿ 8 ಪಾರ್ಲರ್ ಇದೆ, 8 ಏಜೆನ್ಸಿ ಕೊಟ್ಟಿದ್ದೀವಿ, ಮತ್ತೆ 8 ಫ್ರಾನ್ಸಿಸ್ ಇದೆ. ಪಾರ್ಲರ್ ಅಂದ್ರೆ ಸರ್ಕಾರ ಜಾಗದಲ್ಲಿ ಕೊಟ್ರೆ ನಾವೇ ಅವರಿಗೆ ಅಂಗಡಿ ನಾವೇ ಹಾಕಿ ನಮ್ಮ ಹೆಸರು ಮಾಡಿಕೊಡ್ತಾ ಒಂದು ಪಾರ್ಲರ್ ಅಂತೀವಿ. ಫ್ರಾನ್ಸಿಸ್ ಅಂದ್ರೆ ಅವ್ರದ್ದೇ ಅಂಗಡಿ ಇದ್ದಾಗ ನಮ್ಮ ಪ್ರಾಡಕ್ಟ್ ಬಿಟ್ಟು ಬೇರೆ ಪ್ರಾಡಕ್ಟ್ ಮಾಡಬಾರ್ದು ಅಂತ ಅದನ್ನು ಫ್ರಾನ್ಸಿಸ್ ಅಂತೀವಿ. ಏಜೆನ್ಸಿ ಅಂದ್ರೆ ಅವರ ಅಂಗಡಿ ಇಟ್ಕೊಂಡು ಅದ್ರಲ್ಲಿ ನಮ್ದು ಮಾರೋ ತರ ಅವ್ರಿಗೆ ಕೊಡ್ತೀವಿ, ಏಜೆನ್ಸಿ ಕೊಡ್ತೀವಿ. ಈ ತರ 3 ತರ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ನಮ್ಮ ತಾಲೂಕಲ್ಲಿ ಸದ್ಯಕ್ಕೆ ಒಂದು 2000 ಲೀಟರ್ ಹಾಲು ಸೇಲ್ ಆಗ್ತಾ ಇದೆ. ಅಲ್ಲ, ಸೇಲ್ ಆಗ್ತಾ ಇದೆ 5000 ಆಗ್ತಾ ಇದೆ, ಬಟ್ 2000 ನಾವು ಇದಕ್ಕೆ ಕೊಡ್ತಾ ಇದ್ವಿ. ಮುಂದಕ್ಕೆ ನಾನು ಅನ್ವೇಷಣೆ ಮೊನ್ನೆ ಪುಂಗನೂರು ಮತ್ತೆ ಮದನಪಲ್ಲಿ ಕೊತ್ಕೋಟೆ ಎಲ್ಲ ಹೋಗಿ ಬಂದಿದ್ವಿ. ನಾವೇ ಹೋಗಿ ಸರ್ವೆ ಮಾಡ್ಕೊಂಡ್ ಬಂದಿದ್ದೀವಿ. ಅದಕ್ಕೆ ನಮ್ಮ ನಂಜೇಗೌಡರು ಅವ್ರ ಮಾರ್ಕೆಟಿಂಗ್ ಆಫೀಸರ್ ಅವ್ರನ್ನ ಕಳ್ಸಿದ್ವಿ. ಇನ್ನ 4 ಕಡೆ ಅಂದ್ರೆ ಒಂದೊಂದು ಟೌನ್ಗೆ 4-5 ಕಡೆ ಮಾಡ್ಬೇಕು ಅಂತಂದ್ರೆ ಮದನಪಲ್ಲಿ ಆಗ್ಬೋದು, ಪುಂಗನೂರು ಆಗ್ಬೋದು, ಮತ್ತೆ ಇದು ಕೊತ್ಕೋಟೆ ಆಗ್ಬೋದು. ಯಾಕಂದ್ರೆ ಆಂಧ್ರದಲ್ಲಿ ನಮ್ಮ ಮಾಲಿಗೆ ತುಂಬಾ ಬೇಡಿಕೆ ಇದೆ. ಅದು ಬರೀ ರೇಟ್ ಕಡಿಮೆ. ನಮ್ದು ಅವರು 70 ರೂಪಾಯಿ ಮಾಡ್ತಾರೆ ಲೀಟ್ರು, ನಮ್ದು ಬರೀ 52 ರೂಪಾಯಿ ಮಾಡ್ತಾ ಇದ್ವಿ. ಅದರಿಂದ ನಮ್ಗೆ ತುಂಬಾ ಬೇಡಿಕೆ ಇದೆ. ಅದೇ ರೀತಿ ನಮ್ಮ ತುಪ್ಪ ಇದೆ, ನಮ್ಮ ಉತ್ಪನ್ನಗಳಿಗೆ ತುಂಬಾ ಬೇಡಿಕೆ ಇದೆ. ಯಾಕಂದ್ರೆ ನಮ್ಮ ಕ್ವಾಲಿಟಿ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ಅದರಿಂದ ಎಲ್ಲರೂ ನಮ್ಮನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಆಂಧ್ರದಲ್ಲಿ ಕೂಡ ನಾವು ಮಾರ್ಕೆಟ್ ಇಂಪ್ರೂವ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮುಂದಿನ 2-3 ತಿಂಗಳಲ್ಲಿ ಅಲ್ಲೂ ಸ್ವಲ್ಪ ಪಾಯಿಂಟ್ಗಳು ಮಾಡ್ತೀವಿ. ಮುಂದೆ ನಮ್ಮ ಹೊಸದಾಗಿ ಕೋಲಾರ ಲೋಕಟ ಫ್ರಾಂಚೈಸಿ ಉದ್ಘಾಟನೆ ಮಂಜಣ್ಣ ಮತ್ತು ನಾವು ಮಾಡಿದ್ದೇವೆ. ಇಲ್ಲಿ ಒಟ್ಟು ನಮ್ಮ ತಾಲೂಕಿನಲ್ಲಿ ಒಟ್ಟು 10 ಫ್ರಾಂಚೈಸಿ, 10 ಪಾರ್ಲರು, ಅಂದಾಜು ಒಂದು 12 ಏಜೆನ್ಸೀಸ್ ಇವೆಲ್ಲ ಇದೆ. ಡೈಲಿ ಸುಮಾರು 2000 ಹಾಲು, ಒಂದು 500 kg ತುಪ್ಪ, ಮೊಸರು, ಆಮೇಲೆ ಇತರ ಎಲ್ಲ ನಮ್ಮ ಡೈರಿ ಉತ್ಪನ್ನಗಳು, ಮೊಸರು ಆಗಿರ್ಬೋದು, ಇದು ಬೆಣ್ಣೆ ಆಗಿರ್ಬೋದು, ಆಮೇಲೆ ತುಪ್ಪ ಆಗಿರ್ಬೋದು, ಆಮೇಲೆ ಸಿಹಿ ತಿಂಡಿಗಳು, ಮೈಸೂರು ಪಾಕು, ಪೇಡ, ಆಮೇಲೆ ಇತರ ಹೊಸದಾಗಿ ಬಂದಿರುವ ಸುಮಾರು 40-45 ಸಿಹಿ ತಿಂಡಿಗಳು ಮಾರಾಟ ಮಾಡಲಾಗುತ್ತಿದೆ. ಹೆಚ್ಚಾಗಿ ನಮ್ಮ ರೈತ ಬಂಧುಗಳು ಮತ್ತು ನಾಗರಿಕರಲ್ಲಿ ನಾನು ವಿನಂತಿಸಿಕೊಳ್ಳೋದು ಏನಂದರೆ, ಎಲ್ಲ ನಮ್ಮ ಈ ಡೈರಿ ಪ್ರಾಡಕ್ಟ್ ಖರೀದಿ ಮಾಡಿದರೆ ನಮ್ಮ ಹಾಲು ಉತ್ಪಾದನೆ ಉತ್ತೇಜನ ಮಾಡಿದಂಗೆ ಆಗುತ್ತೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಫ್ರಾಂಚೈಸಿ ಹಾಗೂ ಪಾರ್ಲರ್ಗಳನ್ನು ನಾವು ತಾಲೂಕಲ್ಲಿ, ಹೋಬಳಿ ಲೆವೆಲಲ್ಲಿ ಎಲ್ಲ ನಾವು ಪ್ರಾರಂಭ ಮಾಡುತ್ತೇವೆ. ನಮ್ಮ ನಾಗರಿಕರು ಎಲ್ಲರೂ ನಮ್ಮ ಡೈರಿ ಹಾಲಿನ ಉತ್ಪನ್ನಗಳು, ಹಾಲನ್ನು ಖರೀದಿ ಮಾಡಿಬಿಟ್ಟು ನಮ್ಮ ಹಾಲು ಉತ್ಪಾದನೆಗೆ ಬೆಂಬಲ ನೀಡಬೇಕೆಂದು ಈ ಮೂಲಕ ಕೋರುತ್ತೇನೆ.